So dear students, previous ಕ್ಲಾಸಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಕ್ಸಸೈಸ್ 5.2ನಲ್ಲಿ ಥರ್ಡ್ ಡೊಮೈನ್ವರೆಗೂ ನಾವು ಫಿನಿಶ್ ಮಾಡಿದ್ವಿ. ಈಗ ಫೋರ್ತ್ ಪ್ರಾಬ್ಲಮ್ ಮಾಡೋಣ ನೋಡಿ. ಫೋರ್ತ್ ಪ್ರಾಬ್ಲಮ್ ಈಸ್ ವಿಚ್ ಟರ್ಮ್ ಆಫ್ ದಿ AP 3, 8, 13, dash 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 so on is 38. Is 38. That means this is an AP 3, 8, 13, 18, dash dash is an AP. 78 is the term of this AP. 78 comes in this AP. But at what position 78 comes? 78 ಆ AP ಅಲ್ಲಿ ಬರ್ತದೆ. ಬಟ್ ಎಲ್ಲಿ ಬರ್ತದೆ, ಯಾವ ಪೊಸಿಷನ್ ಬರ್ತದೆ, 10th ಪೊಸಿಷನಾ 15th ಪೊಸಿಷನಾ, ಯಾವ ಪೊಸಿಷನ್ ಬರ್ತದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ 78 ಆ AP ಸೇರಿದೆ, ಬಟ್ ಅದರ ಪೊಸಿಷನ್ ನಮಗೆ ಗೊತ್ತಿಲ್ಲ. ಓಕೆ, ಎನಿ ಹ್ಯಾವ್ 78 ಈ APಯನ್ನು ಒಂದು ಟರ್ಮ್ ಆದ್ದರಿಂದ ಅದನ್ನು ನಾವೇನು ತಗೊಳ್ಳೋಣ, ಲೆಟ್ AN is equal to 78 ಅಂತ ತಗೊಳ್ಳೋಣ. ಯಾಕಂದರೆ AN ಮೀನ್ಸ್ ಎನಿ ಟರ್ಮ್. 78 ಆ AP ಸೇರಿದೆ, ಆದ್ದರಿಂದ ಅದೊಂದು ಟರ್ಮ್ ಆಗಿರಬೇಕು. ಯಾವ ಟರ್ಮ್ ಅಂತ ಗೊತ್ತಿಲ್ಲ, AN ಅಂತ ಅಂದ್ಕೊಳ್ಳೋಣ ನಾವು. ನೆಕ್ಸ್ಟ್ ಹಿಯರ್ A ಫಸ್ಟ್ ಟರ್ಮ್ ಈಸ್ 3. ನೆಕ್ಸ್ಟ್ D ಈಸ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. 8 minus 3 ಈಸ್ 5. ಓಕೆ, ದೆನ್ AN ಕೊಟ್ಟಿರೋದ್ರಿಂದ ಡೆಫಿನೆಟಾಗಿ ನಾವು AN ಫಾರ್ಮುಲಿಂದ ಸ್ಟಾರ್ಟ್ ಮಾಡ್ತೀವಿ. ವಿ ನೋ ದಟ್ AN ಈಸ್ ಈಕ್ವಲ್ ಟು A ಪ್ಲಸ್ ಆಫ್ N minus 1 into D. ಸಬ್ಸ್ಟಿಟ್ಯೂಟ್ ಮಾಡಿ ಗಿವನ್ ವ್ಯಾಲ್ಯೂಸ್ ಎಲ್ಲ. AN ಈಸ್ ಗಿವನ್ ಆ್ಯಸ್ 78. A ಈಸ್ ಗಿವನ್ 3 ಪ್ಲಸ್ N ವಿ ಡೋಂಟ್ ನೋ. ತುಂಬ ಜನ AN 78 ಆದರೆ N ಪ್ಲಸ್ಲು 78 ಬರೀತಾ ಇರ್ತಾರೆ, ಅದು ತಪ್ಪೋದು. AN ಅಂದರೆ ಎಂಥ ಟರ್ಮ್, ಯಾವುದೋ ಒಂದು ಟರ್ಮ್. N ಅಂದರೆ ನಂಬರ್ ಆಫ್ ಟರ್ಮ್ಸು. ಸೊ AN ಬೇರೆ N ಬೇರೆ, ಅದನ್ನ N ಗೊತ್ತಿಲ್ಲ ನಮಗೆ, ಹಾಗೆ ಇರಲಿ. N minus 1 into D ಈಸ್ 5. ಓಕೆ, ಕೆಲವರಿಗೆ AN ಡಿಫ್ರೆನ್ಸ್ ಗೊತ್ತಿಲ್ಲ. AN ಪ್ಲೇಸಲ್ಲಿ 78 ಬರೆದು ಬಿಡ್ತಾರೆ, N ಪ್ಲೇಸಲ್ಲೂ 78 ಬರೆದು ಬಿಡ್ತಾರೆ. ಬರೆದುಬಿಟ್ಟು ಅಲ್ಲಿಗೆ ಎಲ್ಲ ನಂಬರ್ಸ್ ಇರ್ತದೆ, ಅನ್ನೋನ್ ಟರ್ಮ್ ಮುಂದೆ ಇರೋದಿಲ್ಲ. ನಾವು ಮಾಡೋದೇನಿದೆ, ಯಾವುದಾದ್ರು ಒಂದು ಅನ್ನೋನ್ ಟರ್ಮ್ ಇರಲೇಬೇಕಲ್ವಾ. ಆದ್ದರಿಂದ ಇಲ್ಲಿ N ಕೊಟ್ಟಿಲ್ಲ, N ಫೈಂಡ್ ಔಟ್ ಮಾಡಬೇಕು. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. 78 ಈಸ್ ಈಕ್ವಲ್ ಟು 3. ಇಲ್ಲಿ ಬ್ರ್ಯಾಕೆಟ್ ರಿಮೂವ್ ಮಾಡಬೇಕು. ಔಟ್ಸೈಡ್ ಒಂದು ಕಡೆ ಪ್ಲಸ್, ಒಂದು ಕಡೆ 5 ಇದೆ. ಸೊ ಪ್ಲಸ್ 5ಇಂದ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು N 5N ಪ್ಲಸ್ ಇಂಟು ಮೈನಸ್ ಮೈನಸ್ 5 1s are 5. ನೆಕ್ಸ್ಟ್ 78 ಈಸ್ ಈಕ್ವಲ್ ಟು 3 and 5 are both are numbers. So means they are like terms. Like terms means we can add them or subtract them. But addition and subtraction depends upon the sign. Here it is plus 3 and it is minus 5. Signs are opposite. Opposite means put the great sign and subtract. Here the great sign is minus. 5 ಅಲ್ಲಿ 3 subtract ಮಾಡಿದ್ರೆ 2 ಬರ್ತದೆ, ಪ್ಲಸ್ 5N ಬರ್ತದೆ. N is ಅನ್ನೋನ್ ಟರ್ಮು. ಅನ್ನೋನ್ ಟರ್ಮ್ RHS ಅಲ್ಲಿದೆ. ಹಾಗಿದ್ದಾಗ LHS and RHS ಎಕ್ಸ್ಚೇಂಜ್ ಮಾಡ್ಕೋಬೇಕು. ದಟ್ ಮೀನ್ಸ್ minus 2 plus 5N is equal to 78. Therefore 5N is equal to 78. ಈ ಮೈನಸ್ 2 ಟ್ರಾನ್ಸ್ಪೋಸ್ ಮಾಡಿ ಪ್ಲಸ್ 2 ಆಗಿಬಿಡ್ತದೆ. Therefore 5N is equal to 78 plus 2 is 80. 5N is equal to 80 ಆದರೆ N is equal to 80 by 5. 5 ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, ಯಾಕಂದರೆ 5ಗೂ Nಗೂ ಮಧ್ಯೆ ಇಲ್ಲಿ ಪ್ಲಸ್ ಮೈನಸ್ ಇಲ್ಲ. ಸೊ 2 ಟರ್ಮ್ಸ್ ಮಧ್ಯೆ ಪ್ಲಸ್ಸು ಮೈನಸ್ ಇಲ್ಲ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಪೊಸಿಷನ್ ಚೇಂಜ್ ಆಗಿಬಿಟ್ಟು ಮೇಲಿದ್ದರೆ ಕೆಳಗೆ ಬರ್ತದೆ, ಕೆಳಗಿದ್ದರೆ ಮೇಲಕ್ಕೆ ಹೋಗುತ್ತೆ. ಅಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಎಕ್ಸ್ಚೇಂಜ್ ಆಗುತ್ತೆ. ಸೊ N is equal to 80 by 5. ಕ್ಯಾನ್ಸಲ್ ಮಾಡಿದ್ರೆ 5 1s are 5. 8 minus 5 is 3 and get down 0, 30 ಆಗಿಬಿಡ್ತದೆ. 5 6 are 30. So N is equal to 16 by 1 or N is equal to 16. N is equal to 16. Therefore N is equal to 16 means ಇಲ್ಲಿ 16 substitute ಮಾಡಿದ್ರೆ it becomes a 16th term. Therefore we can say that 78 is 16th term. Therefore 78 is a 16th term. Or we can simply write as A16 is equal to 78 ಅಂತ ಬೇಕಾದ್ರೂ ಬರೀಬೋದು. ಓಕೆ, ಸೊ ವಿಚ್ ಟರ್ಮ್ ಆಫ್ ದಿ AP 78 ಅಂತ ಕ್ವಶನ್ ಕೇಳಿದ್ರು. 78 ಈಸ್ ಎ 16th ಟರ್ಮ್ ಆಫ್ ದಿ AP. ಈ APನಲ್ಲಿ ಇದು ಹೀಗೆ ಕಂಟಿನ್ಯೂ ಮಾಡಿದ್ರೆ 16th ಪ್ಲೇಸಲ್ಲಿ ಇದು ಬರ್ತದೆ, 16th ಟರ್ಮ್. ಓಕೆ ಓಕೆ, ಸೊ ಫೋರ್ತ್ ಆಯಿತು. ಈಗ ಫಿಫ್ತ್ ಪ್ರಾಬ್ಲಮ್ ನೋಡಿ. ಫಿಫ್ತ್ ಒನ್ ಈಸ್ ಫೈಂಡ್ ದಿ ನಂಬರ್ ಆಫ್ ಟರ್ಮ್ಸ್ ಇನ್ ದ APs. ಇಲ್ಲಿ ಕೆಲವು ಅರ್ಥಮೆಟಿಕ್ ಪ್ರಾಬ್ಲಮ್ಸ್ ಕೊಟ್ಟವ್ರೆ.
ಅದರಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಟರ್ಮ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಫೈಂಡ್ ಅ ನಂಬರ್ ಆಫ್ ಟರ್ಮ್ಸ್. ದಿ ಸಿಂಬಲ್ ಫಾರ್ ನಂಬರ್ ಆಫ್ ಟರ್ಮ್ಸ್ ಈಸ್ n. ಸೊ n is the question here. And here a first term is 7, and then d, we know d is equal to second term minus first term, that is 13 minus 7. 13 minus 7 is 6. So d is 6. And here last term is given. We take last term as an. an is equal to 205. an means any term. ಯಾವ ಟರ್ಮ್ ಬೇಕಾದ್ರೂ ಏನ್ ಅಂತ ತಗೋಬಹುದು. ಇಲ್ಲಿ ಲಾಸ್ಟ್ ಟರ್ಮ್ ಕೊಟ್ಟವನೆ, ಲಾಸ್ಟ್ ಟರ್ಮ್ನ an ಅಂತ ತಗೋಣ. ಸೊ ಹಿಯರ್ an is given, a is given, d is given. We have to find a n. Means ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾವು n ಫೈಂಡ್ ಔಟ್ ಮಾಡಿದ್ವಿ, ಇಲ್ಲೂ n. ಸೊ ಅಲ್ಲಿ ಕ್ವಶನ್ ಟೈಪ್ ಬೇರೆ ಇದೆ ಅಷ್ಟೇ, ಪ್ರಾಬ್ಲಮ್ ಮಾತ್ರ ಸೇಮ್ ಆಸ್ ಇಟ್ ಈಸ್ ಮಾಡ್ಕೊಂಡು ಹೋಗ್ತೀವಿ. ಆಸ್ an is given, we begin with an formula. We know that an is equal to a plus of n minus 1 into d. Here an is 205, a is 7, so replace a by 7, plus n is the question here, we don't know, let it be n only, n minus 1 into d. Common difference is a 6. Then 205 is equal to 7. ಇಲ್ಲಿ ಬ್ರಾಕೆಟ್ ರಿಮೂವ್ ಮಾಡಬೇಕು. ಔಟ್ ಸೈಡು ಒಂದು ಕಡೆ ಪ್ಲಸ್ ಇದೆ, ಒಂದು ಕಡೆ 6 ಇದೆ. ಸೊ ಪ್ಲಸ್ 6ನ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 6 into n, 6n, plus into minus minus 6 1s are 6. Next 205 is equal to 6 and 7 are like terms. One is plus, another one is minus, so subtract them. 7 minus 6 is 1 plus 6n. Here n is the unknown term. Unknown term is in the RHS. So let us exchange both LHS and RHS completely. ಅದು ಪೂರ್ತಿ ಈ ಕಡೆ, ಇದು ಪೂರ್ತಿ ಆ ಕಡೆ ಬರ್ಕೊಂಡ್ರೆ ಸೇಮ್ ಚೇಂಜ್ ಆಗಲ್ಲ. ಸೊ ಅದು ಈ ಕಡೆ ಬರ್ಕೊಂಡ್ರೆ 1 plus 6n is equal to 205. Therefore 6n is equal to 205. ಈ ಪ್ಲಸ್ 1 ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ, ಮೈನಸ್ 1 ಆಗುತ್ತೆ. ಸೊ 6n is equal to 205 minus 1 is 204 ಆಗುತ್ತೆ ಸಬ್ಟ್ರಾಕ್ಟ್ ಮಾಡಿದ್ರೆ. 6n is equal to 204. Therefore n is equal to 204 by 6. Cancel ಮಾಡಿ, 6 1s are 6 3s are 18. 20 minus 18 is 2. 2 get down 4, 24 it becomes. 6 4s are 24. So we got a n is equal to 34 by 1. 34 1 by 1 is ಅಂತ ಬಿಟ್ಟ 34 by 1 ಎಲ್ಲಿ ಬೇಕಾದ್ರೂ ಇರ್ತದೆ, ಅದು ಬರೀಬೇಕಲ್ಲಿ ಬಿಟ್ಬಿಡಿ. ಸೊ n is equal to 34. That means this AP which begins from 7 and ends with 205 has how many terms? 34 terms. So conclusion is, therefore this AP has 34 terms. 34 terms. Like this you can solve problems like this. Okay. So in the same main, fifth main alli sub question 2 ಮಾಡಿ ನೋಡಿ. Sub question 2 is 18, 15 1 by 2, 15 and half, 13, dash 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 minus 47. So minus 47 is the last term of the AP. Okay. The question is find the number of terms. ಈ AP ನಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಇದ್ದಂಗೆ ಇದೆ, ಸೇಮು, ನಂಬರ್ ಚೇಂಜ್ ಅಷ್ಟೇ. ಹಿಯರ್ ವಿ ಹ್ಯಾವ್ ಟು ಫೈಂಡ್ ನಂಬರ್ ಆಫ್ ಟರ್ಮ್ಸ್. ನಂಬರ್ ಆಫ್ ಟರ್ಮ್ ಸಿಂಬಲ್ n ಆದ್ದರಿಂದ n is equal to question mark, and a first term is 18, and d we get by second term minus first term. Okay. Second term is a fraction, mixed fraction. 15 1 by 2 minus 18 ಮಾಡಬೇಕು, ಅದು minus 5 by 2 ಬರ್ತದೆ. ಅದು ಹೇಗಂತ ಇಲ್ಲಿ ನೋಡ್ಕೊಳ್ಳಿ. d is equal to a2 minus a1. a2 is 15 1 by 2 minus a1 is 18. Before doing any operation, ಮಿಕ್ಸ್ಡ್ ಫ್ರಾಕ್ಷನ್ ಇದ್ದರೆ ಅದನ್ನು ನಾವು ಇಂಪ್ರಾಪರ್ ಕನ್ವರ್ಟ್ ಮಾಡ್ಕೊಳ್ಳೇಬೇಕು. ಇಂಪ್ರಾಪರ್ ಕನ್ವರ್ಟ್ ಮಾಡೋದು ಹೇಗೆ ಅಂದರೆ ಇವೆರಡು ಮಲ್ಟಿಪ್ಲೈ ಮಾಡ್ಕೋಬೇಕು. 2 into 15, 2 into 15 is 30. ಇನ್ಯೂಮರೇಟರ್ ಆ್ಯಡ್ ಮಾಡಬೇಕು. 30 plus 1 is 31. ಮೇಲೆ ಬರೀರಿ, ಕೆಳಗೆ ಡಿನಾಮಿನೇಟರ್ ಏನಿದ್ರೆ ಅದು ಬರೀರಿ. ಸೊ 2 15s are 30, 30 plus 1 is 31. ಬೈ ಡಿನಾಮಿನೇಟರ್ ಚೇಂಜ್ ಆಗಲ್ಲ, ಹಾಗೆ ಬರ್ಕೊತೀವಿ. ಮೈನಸ್ 18 ಇದೆ, ಇದು ಫ್ರಾಕ್ಷನ್ ಅಂತ ಬೈ 1 ಹಾಕ್ಕೊಳ್ಳಿ, ಅದು ಫ್ರಾಕ್ಷನ್ ಆಗುತ್ತೆ. 2 and 1ಗೆ LCM 2 ಬರ್ತದೆ. LCM ಬಂದಮೇಲೆ ಡಿನಾಮಿನೇಟರಿಂದ LCMನ ಡಿವೈಡ್ ಮಾಡ್ತೀವಿ. ಬಟ್ ಡಿನಾಮಿನೇಟರ್ LCM ಸೇಮ್ ಇದ್ದರೆ ನ್ಯೂಮಿನೇಟರ್ ಆಸ್ ಇಟ್ ಈಸ್ ಬರ್ತದೆ, ನೋ ಚೇಂಜ್ ಬರ್ಕೊಂಬಿಡಿ. ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ 1 ಇದೆ, 1ಇಂದ 2 ಡಿವೈಡ್ ಮಾಡಿ. 2 by 1 ಅಂದರೆ 2. 2 into 18, 18 2s 36 ಬರ್ತದೆ. ಸೊ ಪ್ಲಸ್ 31 ಮೈನಸ್ 36 ಇದೆ. ಸೈನ್ಸ್ ಆರ್ ಆಪೋಸಿಟ್, ಗ್ರೇಡ್ ಸೈನ್ ಈಸ್ ಮೈನಸ್, ಸಬ್ಟ್ರಾಕ್ಟ್ ಮಾಡಿ. 36 minus 1 is 5 by 2. ಸೊ ಡಿ ಆ ಥರ ಬರ್ತದೆ, d minus 5 by 2. ಲಾಸ್ಟ್ ಟರ್ಮ್ is taken as an.
ಎ ಎನ್ಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಎ ಎನ್ಗೆ 3 ಮೀನಿಂಗ್ ಇದೆ. ಎಂಥ ಟರ್ಮ್ ಅಂತ ಹೇಳ್ತೀವಿ, ಅನ್ನೋನ್ ಪೊಸಿಷನ್ ಆಫ್ ಟರ್ಮ್ ಅಂತ ಹೇಳ್ತೀವಿ. ಲಾಸ್ಟ್ ಟರ್ಮ್ನು ಸಹ ನಾವು ಎ ಎನ್ ಅಂತ ತೊಗೋಬೋದು. ಅದನ್ನ ಎ ಎನ್ನ -47 ಅಂತ ತೊಗೊಳ್ಳಿ. ಎ ಎನ್ ಕೊಟ್ಟರೋದ್ರಿಂದ ಎ ಎನ್ ಫಾರ್ಮುಲಾಯಿಂದ ಸ್ಟಾರ್ಟ್ ಮಾಡಿ. ಎ ಎನ್ ಇಸ್ ಇಕ್ವಲ್ ಎ ಪ್ಲಸ್ ಆಫ್ n - 1 ಡಿ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಎನ್ ಈಸ್ -47, ಎ ಈಸ್ 18, ಎನ್ ವಿ ಡೋಂಟ್ ನೋ, ಲೆಟ್ ಇಟ್ ಎನ್ ಓನ್ಲಿ, ಡಿ ವಿ ಗಾಟ್ -5/2. ನೆಕ್ಸ್ಟ್ -47 ಈಸ್ ಇಕ್ವಲ್ ಟು 18. ಈಗ ಈ ಬ್ರಾಕೆಟ್ ರಿಮೂವ್ ಮಾಡಬೇಕು. ಔಟ್ ಸೈಡ್ ಏನಿದೆ -5/2 ಇದೆ. -5/2 ಅಂತ ಮಲ್ಟಿಪ್ಲೈ ಮಾಡಿ. ಮೈನಸ್ ಇಂಟು ಪ್ಲಸ್ ಮೈನಸ್ 5/2 ಇಂಟು n ಈಸ್ 5n/2. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 5/2 ಇಂಟು 1 ಈಸ್ 5/2. ಓಕೆ, ನೆಕ್ಸ್ಟು ಇಲ್ಲಿ 47 ಈಸ್ ದ ನಂಬರ್, 18 ಈಸ್ ದ ನಂಬರ್, ಇಟ್ ಇಸ್ ಆಲ್ಸೋ ರ್ಯಾಷನಲ್ ನಂಬರ್. ಆದ್ದರಿಂದ ಇವೆಲ್ಲ ಒಂದು ಕಡೆ ಇದ್ದರೆ ಬೆಟರ್. ಸೊ +18 ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ, -18 ಆಗುತ್ತೆ. +5/2 ಈ ಕಡೆ ಟ್ರಾನ್ಸ್ಪೋಸ್ -5/2 ಇರ್ತದೆ. ಇವೆರಡು ಟ್ರಾನ್ಸ್ಪೋಸ್ ಆಗಿಬಿಟ್ರೆ ಇಲ್ಲಿ ರಿಮೈನಿಂಗು -5n/2 ಇರ್ತದೆ. ಓಕೆ, ಈಗ -47 -18 ಬೋತ್ ಆರ್ ಹೋಲ್ ನಂಬರ್ಸ್, ಎರಡು ಮೈನಸ್ ಇದೆ. ಮೈನಸ್ ಹಾಕೊಂಡು ಆ್ಯಡ್ ಮಾಡಿದ್ರೆ -65 ಬರ್ತದೆ. -5/2 ಹಾಗೆ ಇರಲಿ. ಈಗ ಫ್ರಾಕ್ಷನ್ ಮೈನಸ್ ಫ್ರಾಕ್ಷನ್ ಇದೆ, ಎಲ್ ಸಿ ಎಮ್ ಮಾಡ್ಕೊಳ್ಳಿ. 2 and 1ಗೆ ಎಲ್ ಸಿ ಎಮ್ 2 ಬರ್ತದೆ. ಡಿನಾಮಿನೇಟರಿಂದ ಎಲ್ ಸಿ ಎಮ್ನ ಡಿವೈಡ್ ಮಾಡಿ. 1 ಇಂದ 2 ಡಿವೈಡ್ ಮಾಡಿದ್ರೆ 2 ಬರ್ತದೆ. 2 ಇಂಟು -65 ಅಂದರೆ -130. ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ಡಿನಾಮಿನೇಟರ್ ಅಂಡ್ ಎಲ್ ಸಿ ಎಮ್ ಸೇಮ್ ಇದ್ದಾಗ ನ್ಯೂಮಿನೇಟರ್ ಹಾಗೆ ಬರ್ತದೆ. ಈ ಕಡೆ ಸಿಂಗಲ್ ಫ್ರಾಕ್ಷನ್ ಹಾಗೆ ಬರ್ಕೊಳ್ಳಿ. ಈಗ ಎರಡು ಮೈನಸ್ ಇದೆ, ಸೊ ಮೈನಸ್ ಹಾಕೊಂಡು ಆ್ಯಡ್ ಮಾಡಿದ್ರೆ 130 and 5 ಆ್ಯಡ್ 135/2 ಈಸ್ ಇಕ್ವಲ್ ಟು -5n/2. ಈಗ ಈ ಕಡೆ ಒಂದು ಸಿಂಪ್ಲೆಸ್ಟ್ ಫ್ರಾಕ್ಷನ್ ಇದೆ, ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಈ ಕಡೆ ಒಂದು ಸಿಂಪ್ಲೆಸ್ಟ್ ಫ್ರಾಕ್ಷನ್ ಇದೆ, ಫರ್ದರ್ ಸಿಂಪ್ಲಿಫಿಕೇಶನ್ ನಾಟ್ ಪಾಸಿಬಲ್. ಹೀಗಿದ್ದಾಗ ಎರಡೂ ಕಡೆ ಮೈನಸ್ ಇದ್ದರೆ ಕ್ಯಾನ್ಸಲ್ ಆಗಿಬಿಡ್ತದೆ. ಸೊ ಲೆಟ್ ಆಫ್ ದಿ ಮೈನಸ್ ಬಿಟ್ಬಿಟ್ರೆ 135/2 ಈಸ್ ಇಕ್ವಲ್ ಟು 5n/2 ಬರ್ತದೆ. ಏನು ಬೇಕು ನಮಗೆ, ಅದಕ್ಕೋಸ್ಕರ LHS RHS ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಇದು ಈ ಕಡೆ ಬರಲಿ, ಪೂರ್ತಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಏನು ಚೇಂಜ್ ಆಗೋದಿಲ್ಲ. 5n/2 ಈಸ್ ಇಕ್ವಲ್ ಟು 135/2 ಬರ್ತದೆ. n ಈಸ್ ಇಕ್ವಲ್ ಟು 135/2. ಈಗ 5/2 ಆ ಕಡೆ ತೊಗೊಂಡೋಗೋಣ. 5/2ಗೂ ಎನ್ಗೂ ಮಧ್ಯೆ ಇಲ್ಲಿ ಪ್ಲಸ್ ಮೈನಸ್ ಇಲ್ಲ, ಸೊ 5/2 ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಆದಾಗ ಪೊಸಿಷನ್ ಚೇಂಜ್ ಆಗುತ್ತೆ. ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್. ಅಂದರೆ 5/2 ಬಿಕಮ್ಸ್ 2/5, ಜಸ್ಟ್ ರೆಸಿಪ್ರೋಕಲ್ ಆಗಿಬಿಡ್ತದೆ. 2 ಕ್ಯಾನ್ಸಲ್, 5 ಇಂದ 135 ಕ್ಯಾನ್ಸಲ್ ಮಾಡಿದ್ರೆ 27 ಬರ್ತದೆ. n ಈಸ್ ಇಕ್ವಲ್ 27. ದಟ್ ಮೀನ್ಸ್ ದಿ ಗಿವನ್ AP ಹ್ಯಾಸ್ ಅ 27 terms. Okay, exactly similar to the previous problem. Numbers change ಅಷ್ಟೇ. Okay, so next problem is check whether -150 is a term of the AP 11, 8, 5, -2, and so on. ಸೊ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ, ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೀಗೆ ಕಂಟಿನ್ಯೂ ಆದರೆ ಅದರಲ್ಲಿ -150 ಬರುತ್ತಾ ಇಲ್ವಾ, -150 ಆ APಗೆ ಸೇರಿದೆಯಾ ಇಲ್ವಾ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಸದ್ಯಕ್ಕೆ -150 ಅದಕ್ಕೆ ಸೇರಿದೆ ಅಂತ ಅಂದ್ಕೊಳ್ಳೋಣ. ಇಫ್ -150 ಬಿಲಾಂಗ್ಸ್ ಟು ದಟ್ AP, it should have a position, but we don't know that position. Unknown position of a term is taken as AN. Therefore here take a -150 as AN, and A first term is 11, and D second term minus first term 8 minus 11 is -3. Okay, so ಇಲ್ಲಿ AN ಕೊಟ್ಟಿದ್ದಾರೆ, A ಕೊಟ್ಟಿದ್ದಾರೆ, D ಕೊಟ್ಟಿದ್ದಾರೆ. ಇನ್ನು ಅನ್ನೋನ್ ಟರ್ಮ್ ಏನಿದೆ, ಅಗೇನ್ n ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅಗೇನ್ ದಿಸ್ ಪ್ರಾಬ್ಲಮ್ ಈಸ್ ಸಿಮಿಲರ್ ಟು ದ ಪ್ರೀವಿಯಸ್ ಪ್ರಾಬ್ಲಮಲ್ಲೂ ಅಷ್ಟೇ AN A D ಕೊಟ್ಟು n ಫೈಂಡ್ ಔಟ್ ಮಾಡ್ತೀವಿ ಡೈರೆಕ್ಟಾಗಿ. ಇಲ್ಲಿ ಇಂಡೈರೆಕ್ಟಾಗಿ ಕೇಳಿದ್ದಾರೆ ಅಷ್ಟೇ, ಇಲ್ಲೂ ಅದೇ ಥರ ಮಾಡ್ಕೊಂಡು ಹೋಗ್ತೀವಿ. ಸೊ AN ಕೊಟ್ಟಿರೋದ್ರಿಂದ ನಾವು AN ಫಾರ್ಮುಲಾದಿಂದ ಸ್ಟಾರ್ಟ್ ಮಾಡ್ತೀವಿ. AN ಈಸ್ ಇಕ್ವಲ್ ಟು A ಪ್ಲಸ್ ಆಫ್ n - 1 ಇಂಟು D. AN ಈಸ್ ಗಿವನ್ -150, ಸೊ ರೀಪ್ಲೇಸ್ AN ಬೈ -150 ಈಸ್ ಇಕ್ವಲ್ ಟು A ಈಸ್ 11 ಪ್ಲಸ್ ಆಫ್ n ಎಷ್ಟು ಗೊತ್ತಿಲ್ಲ ನಮಗೆ, n ಹಾಗೆ ಇಟ್ಕೊಳ್ಳಿ, n - 1 ಇಂಟು D ಈಸ್ -3. ಮೈನಸ್ ಇರೋದನ್ನ ಬ್ರ್ಯಾಕೆಟ್ ಹಾಕೊಳ್ಳಿ, ಇದಕ್ಕೆ ಹಾಗೆ ಬರೀಬಿಡಿ, ಮೈನಸ್ ಇಲ್ಲಿರೋ ಅದಕ್ಕೆ ಮೀನಿಂಗ್ ಚೇಂಜ್ ಆಗುತ್ತೆ. ಸೊ -150 ಈಸ್ ಇಕ್ವಲ್ ಟು 11. ಈಗ ಇಲ್ಲಿ ಬ್ರ್ಯಾಕೆಟ್ ರಿಮೂವ್ ಮಾಡೋಣ. ಔಟ್ ಸೈಡ್ ಏನಿದೆ, -3 ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು n, 3n, again minus into minus plus 3 into 1, 3 1s are 3. Therefore -150 is equal to, now 11 plus 3 like terms, so 11 plus 3 becomes 14 minus 3n. Okay, ಈಗ ನಮಗೆ n ಬೇಕಾದನ್ನ ಇವೆರಡು ಎಕ್ಸ್ಚೇಂಜ್ ಮಾಡೋಣ, LHS and RHS. that is 14 minus 3n is equal to -150.
ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ಕಂಪ್ಲೀಟ್ಲಿ ಎಕ್ಸ್ಚೇಂಜ್ ಆದರೆ ಸೈನ್ ಏನು ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ನಮಗೆ ಎನ್ನು ಬೇಕಾದ್ರೆ ಎನ್ನು ಮಾತ್ರ ರಿಟೈನ್ ಮಾಡ್ಕೊಂಡು ಈ 14 ಆ ಕಡೆಗೆ ಟ್ರಾನ್ಸ್ಪೋಸ್ ಮಾಡೋಣ. ಅವಾಗೇನಾಗ್ತದೆ -3n = -150 ಪ್ಲಸ್ 14 ಟ್ರಾನ್ಸ್ಪೋಸ್ ಆದರೆ -14 ಆಗುತ್ತೆ. ಸೊ -3n = here -150 -14 both are negative, both are having minus means put minus and add them. 150 and 14 ಆ್ಯಡ್ ಮಾಡಿದ್ರೆ 164 ಬರ್ತದೆ. ಓಕೆ, now the simplification in the LHS and RHS both is it is over, ಫಿನಿಶ್ ಆಗಿಬಿಟ್ಟಿದೆ. ಇದನ್ನು ಮತ್ತೆ ನಾವು ಸಿಂಪ್ಲಿಫೈ ಮಾಡೋಕ್ಕಾಗ್ತಿಲ್ಲ. ಇವಾಗ ಎರಡು ಕಡೆ ಮೈನಸ್ ಇದೆ ಅಲ್ವಾ, ಈ ಕಡೆ ಒಂದು ಸಿಂಗಲ್ ಟರ್ಮು ಆ ಕಡೆ ಒಂದು ಸಿಂಗಲ್ ಟರ್ಮ್ ಇದ್ದಾಗ ಎರಡರಲ್ಲೂ ಮೈನಸ್ ಇದ್ದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಬಿಟ್ಬಿಡಿ. ರಿಮೈನಿಂಗ್ ಈಸ್ 3n = 164 ಬರ್ತದೆ. ದೇರ್ ಫೋರ್ n = 164/3 ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. 3ಗೂ nಗೂ ಮಧ್ಯೆ ಇಲ್ಲಿ ಪ್ಲಸ್ ಮೈನಸ್ ಇಲ್ಲ, ಪ್ಲಸ್ ಮೈನಸ್ ಇದ್ದರೆ ಟ್ರಾನ್ಸ್ಪೋಸ್ ಆಗ್ತಿತ್ತು, ಇಲ್ಲ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಕೆಳಗೆ ಬರ್ತದೆ. ಓಕೆ, ನಾವು 3ಇಂದ 164ನ ಕ್ಯಾನ್ಸಲ್ ಮಾಡುತ್ತೆ ನೋಡಿ. 3ಇಂದ ಮಾಡಿದ್ರೆ 3 5s are 15 ಮೀನ್ಸ್ ರಿಮೈನಿಂಗ್ 1. 3 5s are 15, 16 + 15 is 1 ಪಕ್ಕದಲ್ಲಿ 4 ಅಂದರೆ 14 ಆಗುತ್ತೆ. 3ಇಂದ 14 ಡಿವೈಡ್ ಆಗುತ್ತಾ? ಆಗಲ್ಲ. 3 4 12 ಆಗುತ್ತೆ, ಮತ್ತು ಡೆಸಿಮಲ್ ಬಂದುಬಿಡ್ತಾ ಇದೆ. ದಟ್ ಮೀನ್ಸ್ ಇಟ್ ಈಸ್ ಎ ರ್ಯಾಷನಲ್ ನಂಬರ್, ಇಟ್ ಈಸ್ ನಾಟ್ ಎ ಹೋಲ್ ನಂಬರ್, ಇಟ್ ಈಸ್ ನಾಟ್ ಎ ನ್ಯಾಚುರಲ್ ನಂಬರ್. ಓಕೆ, ಎನ್ ಅಂದರೆ ನಂಬರ್ ಆಫ್ ಟರ್ಮ್ಸ್. ಸ್ಟಾರ್ಟಿಂಗಲ್ಲೇ ಬರ್ಸಿದ್ದೀನಿ ನಾನು, ಫಸ್ಟ್ ಎಪಿಸೋಡ್ ನೋಡಿ ಬೇಕಾದ್ರೆ ನೀವು. ಎನ್ ಅಂದರೆ ನ್ಯಾಚುರಲ್ ನಂಬರ್ ಓನ್ಲಿ ಅಂತ ಹೇಳಿದ್ದೀವಿ. ಸೊ ಎನ್ ಪ್ಲೇಸಲ್ಲಿ ನ್ಯಾಚುರಲ್ ನಂಬರೇ ಬರಬೇಕು. ಫ್ರಾಕ್ಷನ್ಸು, ಡೆಸಿಮಲ್ಸು, ಇರ್ಯಾಷ್ ನಂಬರ್ಸ್ ಬಂದರೆ ಇದು ರಾಂಗ್ ಆಗುತ್ತೆ. ಓಕೆ, ಸೊ ಎನ್ ಈಸ್ ಎ ನ್ಯಾಚುರಲ್ ನಂಬರ್. ಹಿಯರ್ ವಿ ಆರ್ ಗೆಟಿಂಗ್ ಎನ್ ಆಸ್ ಎ ರ್ಯಾಷನಲ್ ನಂಬರ್. ಇಟ್ ಈಸ್ ನಾಟ್ ಪಾಸಿಬಲ್. ಇದು ರಾಂಗ್. ಅದು ಅಂದರೆ ಅದಕ್ಕೆ ಅರ್ಥ ಏನೋ, -150 ಡಸ್ ನಾಟ್ ಬಿಲಾಂಗ್ ಟು ಎ ಪಿ. ಅದು ಎ ಪಿಗೆ, ಈ ಎ ಪಿಗೆ ಸೇರಿದರೆ -150, ನಮಗಿಲ್ಲಿ ಎನ್ ನ್ಯಾಚುರಲ್ ನಂಬರ್ ಬರ್ತಾ ಇತ್ತು. ಓಕೆ, ದೇರ್ ಫಾರ್ ಕನ್ಕ್ಲೂಷನ್ ಈಸ್ ಆ್ಯಸ್ ಎನ್ ಈಸ್ ನಾಟ್ ಎ natural number -150 is not a term of a given AP. ಅವನು ಕೊಟ್ಟಿರ್ತಕ್ಕಂಥ ಎ ಪಿಗೆ -150 ಸೇರಿಲ್ಲ. ಇಲ್ಲಿ ಏನಾದ್ರು ನ್ಯಾಚುರಲ್ ನಂಬರ್ ಬಂದಿದ್ದರೆ ಕನ್ಕ್ಲೂಷನು -150 ಇಸ್ ದ ಟರ್ಮ್ ಆಫ್ ದಿ ಎ ಪಿ ಅಂತ ಬರೀತೀವಿ. ನ್ಯಾಚುರಲ್ ನಂಬರ್ ಬಂದರೆ ಮಾತ್ರ. ಅದರ್ ದ್ಯಾನ್ ನ್ಯಾಚುರಲ್ ನಂಬರ್ ಬಂದರೆ ಆ ಎ ಪಿಗೂ ಆ ಟರ್ಮ್ಗೂ ಸಂಬಂಧ ಇಲ್ಲ. ಇಟ್ ಇಸ್ ನಾಟ್ ಎ ಟರ್ಮ್ ಆಫ್ ದಿ ಎ ಪಿ ಅಂತ ಬರಿತೀವಿ. ಓಕೆ, ಇಲ್ಲಿ ಕ್ವಶನಿಂಗ್ ಚೇಂಜ್ ಆಗ್ತಿದೆ, ಬಟ್ ಮಾಡಿದ್ದು ಮಾತ್ರ ಎಲ್ಲ ಕಡೆನೂ ಇದೇ ಥರ ಮಾಡ್ತೀವಿ. ಪ್ರೀವಿಯಸ್ ಪ್ರಾಬ್ಲಮ್ಮು, ಅದರ ಪ್ರೀವಿಯಸ್ ಪ್ರಾಬ್ಲಮ್ಮು ಎಲ್ಲ ಕಡೆನೂ ಸಹ ನಾವು ಎನ್ನೇ ಫೈಂಡ್ ಔಟ್ ಮಾಡಿದ್ವಿ. ಕ್ವಶನಿಂಗ್ ಬೇರೆ ಇದೆ ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಈಸ್ 7th ಪ್ರಾಬ್ಲಮ್. ಫೈಂಡ್ ದಿ 31st term. ದಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ A31. 31st term is nothing but ಸಿಂಬಲ್ಸಲ್ಲಿ A31 question mark. ಓಕೆ, ಫೈಂಡ್ ಔಟ್ ಮಾಡಬೇಕು. ಫೈಂಡ್ ದಿ 31st term ಆಫ್ ಎ ಪಿ whose 11th term is 38. 11th term is A11 is 38 and 16th term is 78. Means symbolically A16 is equal to 78. Here 11th term and 16th terms are given and we are asked to find out a 31st term. To find any term, we have to use an formula. To use an formula, we must know a and d. ಯಾವುದೇ ಎ ಪಿನಲ್ಲಿ ನಾವು ಯಾವ ಟರ್ಮ್ ಫೈಂಡ್ ಔಟ್ ಮಾಡಬೇಕಾದ್ರೂ ಎ ಫಸ್ಟ್ ಟರ್ಮ್ ಎಷ್ಟು, ಡಿ ಕಾಮನ್ ಡಿಫ್ರೆನ್ಸ್ ಎಷ್ಟು ಅಂತ ನಮ್ಗೆ ಗೊತ್ತಿರಲೇಬೇಕು. ಅವೆರಡು ಕೊಟ್ಟಿಲ್ಲ, ಆದ್ದರಿಂದ ಅವೆರಡು ಫೈಂಡ್ ಔಟ್ ಮಾಡಿದ್ರೆ ನಾವು ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಅದು ಹೆಂಗೆ ಅಂದರೆ ಇಲ್ಲಿ ನೋಡಿ, A11 ಕೊಟ್ಟವ್ರೆ. A11 ಈಸ್ ಗಿವನ್ 38. A11ಗೆ ನಾವು ಎಂಥ ಟರ್ಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ, ಏನು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗ್ತದೆ, A11 ಬಿಕಮ್ಸ್ A + 10D ಆಗುತ್ತೆ. 11 ಇದ್ದರೆ ಒಂದು ಕಡಿಮೆ 10D ಆಗುತ್ತೆ. ಈಸ್ ಈಕ್ವಲ್ ಟು 38. ಬೇಕಾದ್ರೆ ನೀವು ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. A + 10D ಈಸ್ ಈಕ್ವಲ್ 38 ಬರ್ತದೆ. ಅದೇ ರೀತಿ A16 ಈಸ್ 78 ಅಂತ ಕೊಟ್ಟವ್ರೆ. ಇದಕ್ಕೆ ಏನು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ A + 16 ಇದ್ದರೆ ಒಂದು ಕಡಿಮೆ 15D ಈಸ್ ಈಕ್ವಲ್ ಟು 78 ಆಗುತ್ತೆ. ಇದನ್ನು 1 ಅಂತ ಇಟ್ಕೊಳ್ಳಿ, ಇದನ್ನು ಈಕ್ವೇಷನ್ 2 ಅಂತ ಇಟ್ಕೊಳ್ಳಿ. Here we have two unknown terms, A and D. Here also we have two unknown terms, A and D. When we have two unknown terms and two equations, they are called linear equations in two variables ಅಂತ ಹೇಳ್ತೀವಿ ನಾವು. ಓಕೆ,
ಅದನ್ನು ಸಾಲ್ವ್ ಮಾಡೋದು ಹೇಗೆಂದರೆ ಇವೆರಡು ತೊಗೊತೀವಿ. ಟೇಕ್ 1 and 2 ಎರಡು ಈಕ್ವೇಷನ್ಸ್ ತೊಗೊಳ್ಳಿ. ಫಸ್ಟ್ ಒನ್ ಈಸ್ a plus 10d is equal to 38. Second one is a plus 15d is equal to 78 ತೊಗೊಳ್ಳಿ. ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಎಲಿಮಿನೇಷನ್ ಮೆಥಡಲ್ಲಿ ಮಾಡ್ತೀವಿ. ಇದೇ ಒಂದು ಚಾಪ್ಟರ್ ಇದೆ, ಮುಂದೆ ಬರ್ತದೆ. ಓಕೆ, ಎಲಿಮಿನೇಷನ್ ಎ ಆಗಲಿ ಡಿ ಆಗಲಿ ಕ್ಯಾನ್ಸಲ್ ಆಗಂಗೆ ಮಾಡಬೇಕು ನಾವು. ಯಾವುದರ ಒಂದು ಟರ್ಮ್ ಕ್ಯಾನ್ಸಲ್ ಆಗಬೇಕಾದ್ರೆ ಅದರ ಕೋಎಫಿಷಿಯೆಂಟ್ಸು ಸೇಮ್ ಇರಬೇಕು. ಕೋಎಫಿಷಿಯೆಂಟ್ಸ್ ಇಲ್ಲಿ ಪಕ್ಕದಲ್ಲಿ, ಫಾರ್ ಎಕ್ಸಾಂಪಲ್ ಡಿ ಕೋಎಫಿಷಿಯೆಂಟ್ 10, ಇಲ್ಲಿ ಡಿ ಕೋಎಫಿಷಿಯೆಂಟ್ 15 ಚೇಂಜ್ ಇದೆ. ಇಲ್ಲಿ ಎಲ್ಲರೂ 1 1 ಕೋಎಫಿಷಿಯೆಂಟ್ ಸೇಮ್ ಇರಬೇಕು, ಸೈನ್ ಆಪೋಸಿಟ್ ಇರಬೇಕು. ಸೊ ಎ ತೊಗೊಂಡ್ರೆ ಇಲ್ಲಿ ಎಗೆ ನಿಮಗೆ ಕೋಎಫಿಷಿಯೆಂಟ್ ಸೇಮ್ ಇದೆ, ಬಟ್ ಸೈನ್ ಏನಾಗಿದೆ, ಸೇಮ್ ಇದೆ, ಪ್ಲಸ್ ಪ್ಲಸ್ ಇದೆ. ಸೈನ್ ಚೇಂಜ್ ಆಗಬೇಕು. ಸೈನ್ ಚೇಂಜ್ ಆಗಬೇಕಾದ್ರೆ ಇದನ್ನು ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದ್ರೆ ಸೆಕೆಂಡ್ ಈಕ್ವೇಷನ್ ಸೈನ್ಸ್ ಎಲ್ಲ ಆಪೋಸಿಟ್ ಆಗುತ್ತೆ. ಅಂದರೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗಿಬಿಡ್ತದೆ. ಈಗ ಈ ಸೈನ್ ಪ್ರಕಾರ ಮಾಡ್ತೀವಿ. ಇದು ಪ್ಲಸ್ ಎ, ಇದು ಮೈನಸ್ ಎ. ಏನಲ್ಲಿ ಎ ಸಬ್ಟ್ರಾಕ್ಟ್ ಮಾಡಿ 0 ಬರ್ತದೆ, ಸೊ ಕ್ಯಾನ್ಸಲ್. ನೆಕ್ಸ್ಟ್ ಇಟ್ ಈಸ್ ಪ್ಲಸ್ 10d. ದಿಸ್ ಈಸ್ ಈ ಸೈನ್ ಪ್ರಕಾರ ಮಾಡಬಾರ್ದು, ಈ ಸೈನ್ ಪ್ರಕಾರ ಮಾಡ್ತೀವಿ ನಾವು. ಈಗ ಚೇಂಜ್ ಆಗಿರ್ತಂಗೆ ಸೈನ್ ಪ್ರಕಾರ ಒಂದು ಪ್ಲಸ್ಸು ಒಂದು ಮೈನಸ್ ಇದೆ. ಹಾಗಿದ್ದಾಗ ಗ್ರೇಟ್ ಸೈನ್ ಆಗಿ ಸಬ್ಟ್ರಾಕ್ಟ್ ಮಾಡಬೇಕು. ಗ್ರೇಟ್ ಸೈನ್ ಈಸ್ 10ಗಿಂತ 15 ಬಿಗ್ಗರ್ ನಂಬರ್, ಅದನ್ನ ಅದರ ಸೈನ್ ಏನು, ಮೈನಸ್. ಸಬ್ಟ್ರಾಕ್ಟ್ ಮಾಡಿ. 15d ನಲ್ಲಿ 10d ಸಬ್ಟ್ರಾಕ್ಟ್ ಮಾಡಿದ್ರೆ 5d ಬರ್ತದೆ. ಈಸ್ ಈಕ್ವಲ್ ಟು ಪ್ಲಸ್ಸು ಮೈನಸ್ ಇದೆ. ಅಗೇನ್ ಗ್ರೇಟ್ ಸೈನ್ ಈಸ್ ಮೈನಸ್. 78 38 ಸಬ್ಟ್ರಾಕ್ಟ್ ಮಾಡಿ. 78 ಮೈನಸ್ 38 ಈಸ್ 40. ಓಕೆ, ಎರಡೂ ಕಡೆ ಒಂದು ಸಿಂಗಲ್ ಟರ್ಮ್ ಇದ್ದು ಮೈನಸ್ ಮೈನಸ್ ಇದ್ದರೆ ಎರಡೂ ಕಡೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ದೇರ್ ಫಾರ್ ವಿ ಕ್ಯಾನ್ ರೈಟ್ 5d ಈಸ್ ಈಕ್ವಲ್ ಟು 40 ಆರ್ ಡಿ ಈಸ್ ಈಕ್ವಲ್ ಟು 40/5. ಈ 5ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, 5 1s 5 8s. ಸೊ ವಿ ಗಾಟ್ ಡಿ ಈಸ್ ಈಕ್ವಲ್ ಟು 8 ಬಂದ್ಬಿಡ್ತು. ಡಿ ಬಂತು. ಇನ್ನೇನು ಬೇಕು ನಿಮಗೆ, ಎ ಬೇಕು. ಎ ಬೇಕಾದ್ರೆ ತುಂಬ ಸಿಂಪಲ್. ಟೇಕ್ ಒನ್ ಈಕ್ವೇಷನ್. ಯಾವ ಈಕ್ವೇಷನ್ ತೊಗೊತೀರಾ, ಎನಿ ಒನ್. ಈಕ್ವೇಷನ್ 1 ಆರ್ ಈಕ್ವೇಷನ್ 2 ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಯಾವ್ದು ತೊಗೊಂಡ್ರು ಆನ್ಸರ್ ಬರ್ತದೆ. ಸೊ ನಾನಿಲ್ಲಿ ಈಕ್ವೇಷನ್ 1 ತೊಗೊತೀನಿ. ಈಕ್ವೇಷನ್ 1 ಈಸ್ a plus 10d is equal to 38. a we don't know, plus 10d. d we got 8. d ಎಷ್ಟು ಬಂದಿದೆ, 8 ಬಂದಿದೆ. ಸೊ replace d by 8. 10d. d is 8 is equal to 38. a plus 10 8s 8 is equal to 38. therefore a is equal to 38. ಈ ಪ್ಲಸ್ 8 ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ, ಮೈನಸ್ 80 ಆಗಿಬಿಡ್ತದೆ. therefore a is equal to ಪ್ಲಸ್ಸು ಮೈನಸ್ ಇದೆ, ಗ್ರೇಟ್ ಸೈನ್ ಮೈನಸ್ಸು. 80ನಲ್ಲಿ 38 ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 42 ಬರ್ತದೆ. ಸೊ ವಿ ಗಾಟ್ ಎ ಆ್ಯಸ್ 42. ಸೊ ವಿ ಗಾಟ್ ಎ ಆ್ಯಂಡ್ ವಿ ಗಾಟ್ ಡಿ. ಆ್ಯಕ್ಚುಲಿ ವಿ ಹ್ಯಾಡ್ ಫೈಂಡ್ ಔಟ್ 31st ಟರ್ಮ್. ಅದಕ್ಕೆ ಈಗ ಏನು ಮಾಡ್ತೀವಿ, ಫಾರ್ಮುಲಾ ಹಾಕೊತೀವಿ, nth ಟರ್ಮ್ ಫಾರ್ಮುಲಾ. ಸೊ ವಿ ನೋ ದಟ್ nth ಟರ್ಮ್ ಫಾರ್ಮುಲಾ ಈಸ್ an is equal to a plus of n minus 1 into d. We want a31, so replace here by a31 is equal to a. We know a now, a is minus 142, so replace a by minus 42. Next is plus is there, plus bracket n. N means here, compare these two, an and a31. Here instead of n, 31 is there. n plus 31 ಇದೆ, so n ಅಂದರೆ 31. ಸೊ n ಬದಲು 31 ಬರೀರಿ. ಮೈನಸ್ 1 ಇಂಟು ಡಿ. ಡಿ ಇಲ್ಲಿ ಬಂದಿದೆ ನೋಡಿ, ಡಿ ಇಸ್ 8. ಅದನ್ನ ಡಿ ಪ್ಲೇಸಲ್ಲಿ 8 ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ a31 ಈಸ್ ಈಕ್ವಲ್ ಟು ಮೈನಸ್ 42 ಪ್ಲಸ್ 30 ಮೈನಸ್ 1 ಈಸ್ 31 ಮೈನಸ್ 1 ಈಸ್ 30. ಔಟ್ಸೈಡ್ 8 ಇದೆ. ನೆಕ್ಸ್ಟ್ a31 ಈಸ್ ಈಕ್ವಲ್ ಟು ಮೈನಸ್ 42 ಪ್ಲಸ್ 30 ಬ್ರ್ಯಾಕೆಟ್ ಮೀನ್ಸ್ ಇಂಟು ಮಲ್ಟಿಪ್ಲೈ ಮಾಡಿ. 30 ಇಂಟು 80 ಈಸ್ 800 83 is 24, 240 ಬರ್ತದೆ. ಸೊ a31 ಈಸ್ ಈಕ್ವಲ್ ಟು ನಾವು ಮೈನಸ್ 42 ಪ್ಲಸ್ 240 ಇದೆ. ಸೈನ್ಸ್ ಆರ್ ಆಪೋಸಿಟ್, ಒಂದು ಪ್ಲಸ್ಸು ಒಂದು ಮೈನಸ್ ಇದೆ. ಗ್ರೇಟ್ ಸೈನು ಪ್ಲಸ್ಸು. ಪ್ಲಸ್ ಅದರಿಂದ ಹಾಕ್ಬೋದು ಬಿಡ್ಬೋದು, ನಿಮ್ಮ ಇಷ್ಟ. ಮೈನಸ್ ಹೋದರೆ ಮಸ್ಟ್ ಶುಡ್ ಹಾಕಬೇಕು. ಸಬ್ಟ್ರಾಕ್ಟ್ ಮಾಡಿ. 240ನಲ್ಲಿ 42 ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 198 ಬರ್ತದೆ. 198. ದೇರ್ಫೋರ್ 31st ಟರ್ಮ್ ಆಫ್ ದಿ ಎ ಪಿ ಕೇಳಿದ್ದ ಅವನು ಅಲ್ವಾ, ಅಂದರೆ a31 ಈಸ್ 198. ಓಕೆ ಓಕೆ ನೆಕ್ಸ್ಟ್ ನಾವು 8th ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡಿ. 8th ಪ್ರಾಬ್ಲಮ್ ಈಸ್
ಆ್ಯಂಡ್ ಎ ಪಿ ಕನ್ಸಿಸ್ಟ್ ಆಫ್ 50 ಟರ್ಮ್ಸ್. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಎಷ್ಟು ಟರ್ಮ್ಸ್ ಇದೆ? 50. ಅಂದರೆ ನಂಬರ್ ಆಫ್ ಟರ್ಮ್ಸ್ ಈಸ್ 50. ದಟ್ ಮೀನ್ಸ್ ಸಿಂಬಾಲಿಕಲಿ n is equal to 50. So number of terms is 50 terms, of which third term is 12. Third term. So third term na symbols ಅಲ್ಲಿ ಬರೆದ್ರೆ A3 is 12 and last term is 50. ಇದರಲ್ಲಿ ಲಾಸ್ಟ್ ಟರ್ಮ್ ಎಷ್ಟು? ಲಾಸ್ಟ್ ಟರ್ಮ್ is 106. Last term 106. This AP consists of 50 terms and last term is 106 means ಡೆಫಿನೆಟ್ಲಿ 106 50th ಟರ್ಮ್ ಆಗಿರಬೇಕಾ? ಆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ 50 ಟರ್ಮ್ಸ್ ಇದೆ. ಅದು ಲಾಸ್ಟ್ ಟರ್ಮ್ 106 ಅಂದರೆ ಡೆಫಿನೆಟಾಗಿ ಇದು 50ನೇ ಟರ್ಮೇ ಆಗಿರಬೇಕು, ಯಾಕಂದರೆ 50 ಟರ್ಮ್ಸ್ ಇರೋದ್ರಿಂದ. ಸೊ 106 ಈಸ್ ನಥಿಂಗ್ ಬಟ್ A50 is equal to 106. ಓಕೆ, ಫೈಂಡ್ ದ 29th ಟರ್ಮ್ ಮೀನ್ಸ್ A29 ನಾವು ಫೈಂಡ್ ಔಟ್ ಮಾಡಬೇಕು. ದಿಸ್ ಈಸ್ ದ ಡೇಟಾ. ಎಲ್ಲ ಪ್ರಾಬ್ಲಮ್ಸಲ್ಲೂ ಅಷ್ಟೇ, ಫಸ್ಟ್ ನೀವು ಎಕ್ಸಾಮಲ್ಲಿ ಇದನ್ನು ಬರೀಬೇಕು. ಏನೇನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ, ಸಿಂಬಲ್ಸಲ್ಲಿ ಬರೀಬೇಕು ನೀವು. ಅದಕ್ಕೂ ಮಾರ್ಕ್ಸ್ ಇರ್ತದೆ. ಪ್ಲಸ್ ನಿಮ್ಗೊಂದು ಐಡಿಯಾ ಬರ್ತದೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಫಾರ್ಮುಲಾ ಹಾಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ. ಇದನ್ನ ಕ್ಲೀನಾಗಿ ಡೇಟಾ ಬರೀರಿ, ಕ್ವಶನ್ ಏನು ಅಂತ ಹಾಕಿ. ಓಕೆ, ಇದು ಪ್ರೀವಿಯಸ್ ಪ್ರಾಬ್ಲಮ್ ಇದ್ದಂಗಿದೆ ನೋಡಿ. A3 A50 2 ಟರ್ಮ್ಸ್ ಕೊಟ್ಟವ್ರು. A and D ಫೈಂಡ್ ಔಟ್ ಮಾಡಿಕೊಂಡ್ರೆ ನಾವು ಅದನ್ನ ಮಾಡ್ಬಿಡ್ತೀವಿ ಅಷ್ಟೇ. ನೋಡಿ, A3 ಈಸ್ ಗಿವನ್ 12. ಇದಕ್ಕೆ ನಾವು ಎಂಥ ಟರ್ಮ್ ಫಾರ್ಮುಲಾ, ಏನು ಫಾರ್ಮುಲಾ ಅಪ್ಲೈ ಮಾಡಿದ್ರೆ A3 ಏನಾಗ್ತದೆ? A + 2D ಆಗುತ್ತೆ. ಇಲ್ಲಿ 3 ಇದ್ದರೆ ಒಂದು ಕಡಿಮೆ 2D ಅಂತ ಬರೀರಿ. ಈಸ್ ಈಕ್ವಲ್ ಟು 12. A and D ಹಾಗೆ ಇಟ್ಕೊಳ್ಳಿ. ಕಾರಣ ಏನಂದರೆ A ನಮಗೆ ಅವ್ನು ಕೊಟ್ಟಿಲ್ಲ, ಡಿನೂ ಗೊತ್ತಿಲ್ಲ, ಅದರಿಂದ ಹಾಗೆ ಇರಲಿ. ಈ 3 ಮಾತ್ರ ಒಂದು ಕಡಿಮೆ ಆಗುತ್ತೆ. ಸೊ A + 2D ಈಸ್ ಈಕ್ವಲ್ 12. ಇದನ್ನು ಈಕ್ವೇಷನ್ 1 ಅಂತ ಇಟ್ಕೊಳ್ಳಿ. ಯಾಕೆಂದರೆ ಇಲ್ಲಿ A and D 2 ಅನ್ನೋನ್ ಟರ್ಮ್ಸ್ ಇದೆ. ಒಂದೇ ಈಕ್ವೇಷನಲ್ಲಿ 2 ಅನ್ನೋನ್ ಟರ್ಮ್ಸ್ ಇದೆ, ನಾನು ಸಾಲ್ವ್ ಮಾಡೋಕ್ಕಾಗಲ್ಲ. ಎಲ್ಲೇ ಆಗಲಿ 2 ಅನ್ನೋನ್ ಟರ್ಮ್ಸ್ ಇದೆ ಅಂತಂದರೆ 2 ಈಕ್ವೇಷನ್ಸು ಇರಬೇಕು, ಆಗ ಅದನ್ನು ಸಾಲ್ವ್ ಮಾಡೋಕ್ಕಾಗುತ್ತೆ. ಇದನ್ನು ಹೀಗೆ ಇಟ್ಕೊಳ್ಳಿ. ನೆಕ್ಸ್ಟ್ A3 ತೊಗೊಂಡ್ವಲ್ಲ, ಅದೇ ಥರ ನೆಕ್ಸ್ಟ್ A50 ತೊಗೊಳ್ಳಿ. A50 ಈಸ್ ಗಿವನ್ ಆ್ಯಸ್ 106. ಇದಕ್ಕೆ ಏನು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ A + 50 ಅಂದರೆ ಒಂದು ಕಡಿಮೆ 49D ಆಗುತ್ತೆ. ಈಸ್ ಈಕ್ವಲ್ ಟು 106. ಇಲ್ಲೂ ಅಷ್ಟೇ 2 ಅನ್ನೋನ್ ಟರ್ಮ್ಸ್ ಇದೆ. ಸೊ ಇದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಹಾಗಿದ್ದಾಗ 2 ಅನ್ನೋನ್ ಟರ್ಮ್ಸ್ ಇದ್ದಾಗ 2 ಈಕ್ವೇಷನ್ಸ್ ತೊಗೊಂಡು ನಾವು ಎಲಿಮಿನೇಷನ್ ಮಾಡ್ತೀವಿ. ಸೊ ನಾವು ಟೇಕ್ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2. ಈಕ್ವೇಷನ್ 1 ಈಸ್ A + 2D ಈಸ್ ಈಕ್ವಲ್ ಟು 12. ಈಕ್ವೇಷನ್ 2 ಈಸ್ A + 49D ಈಸ್ ಈಕ್ವಲ್ ಟು 106. ಓಕೆ, ಈಗ ಇಲ್ಲಿ ನಾವು A ಎಲಿಮಿನೇಟ್ ಮಾಡೋಣ, ಕೋಎಫಿಷಿಯಂಟ್ ಸೇಮ್ ಇರೋದ್ರಿಂದ. ಬಟ್ ಸೈನ್ ಆಪೋಸಿಟ್ ಬರಬೇಕು. ಸೈನ್ ಆಪೋಸಿಟ್ ಇಲ್ಲ, ಆಗ ನಾವೇನು ಮಾಡ್ತೀವಿ? ವಿ ಗೋ ಫಾರ್ ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಟ್ ಮಾಡ್ತೀವಿ. ಸಬ್ಟ್ರಾಕ್ಟ್ ಮಾಡಿದಾಗ ಇದು ಸೈನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಪ್ಲಸ್ ಮೈನಸ್ ಆಗುತ್ತೆ, ಪ್ಲಸ್ ಮೈನಸ್ ಆಗುತ್ತೆ. ಇದು ಪ್ಲಸ್, ನೋ ಸೈನ್ ಅಂದರೆ ಪ್ಲಸ್ ಮೈನಸ್ ಆಗಿಬಿಡ್ತದೆ, ಮೈನಸ್ ಇದ್ದರೂ ಪ್ಲಸ್ ಆಗಿಬಿಡ್ತದೆ. ಈಗ ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಆಗುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರ್ತದೆ. ಇದು + 2D, ಇದು -49. ಈಗ ಈ ಸೈನ್ ಅಲ್ಲ, ಈ ಸೈನ್ ಪ್ರಕಾರ ಮಾಡಬೇಕು. ಸೊ ಪ್ಲಸ್ಸು ಮೈನಸ್ಸು, ಗ್ರೇಡ್ ಸೈನ್ ಮೈನಸ್ಸು. 49Dನಲ್ಲಿ 2D ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 47D ಬರ್ತದೆ. ಈಸ್ ಈಕ್ವಲ್ ಟು ಪ್ಲಸ್ಸು ಮೈನಸ್ ಇದೆ, ಗ್ರೇಡ್ ಸೈನು ಮೈನಸ್. 106ಅಲ್ಲಿ 12 ಸಬ್ಟ್ರಾಕ್ಟ್ ಮಾಡ್ತೀರ. 106 - 12 ಅಂದರೆ ಇಲ್ಲಿ ಗೆಟ 94 ಬರ್ತದೆ. ಎರಡೂ ಕಡೆ ಮೈನಸ್ ಇದೆ, ಸಿಂಗಲ್ ಟರ್ಮ್ಸು. ಇದೊಂದು ಸಿಂಗಲ್ ಟರ್ಮ್, ಇದು ಸಿಂಗಲ್ ಟರ್ಮ್ ಇದ್ದು ಎರಡೂ ಕಡೆ ಮೈನಸ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಮೈನಸ್ ಬಿಟ್ಟರೆ 47D ಈಸ್ ಈಕ್ವಲ್ ಟು 94 ಬರ್ತದೆ. ದೇರ್ಫೋರ್ D ಈಸ್ ಈಕ್ವಲ್ ಟು 94/47. 47 ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಈಗ ಇವೆರಡು ಸಹ ಸೇಮ್ ನಂಬರಲ್ಲಿ ಕ್ಯಾನ್ಸಲ್ ಆದರೆ ಮಾಡಬಹುದು. ಆಗುತ್ತಾ? 47 ಅನ್ನೋದೊಂದು ಪ್ರೈಮ್ ನಂಬರ್ ಆಗೋದಿಲ್ಲ. ಬಟ್ ಇಲ್ಲಿ ಸ್ವಲ್ಪ ಗಮನಿಸಿದ್ರೆ ನೀವು 47ಇಂದ 94 ಏನಾದ್ರು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡಿ. ಬಟ್ 47 ಟೇಬಲ್ಸ್ ಯಾರಿಗೂ ಬರಲ್ಲ. ಒಂದು ಸಿಂಪಲ್ ಟೆಕ್ನಿಕ್ ಏನಂದರೆ 47ನಲ್ಲಿ ಯೂನಿಟ್ ಪ್ಲೇಸ್ ತೊಗೊಳ್ಳಿ. ಯೂನಿಟ್ ಪ್ಲೇಸ್ ಏನಿದೆ? 7 ಇದೆ. 7 ಟೇಬಲ್ಸ್ ಹೇಳ್ಕೊಳ್ಳಿ. 7 1 7, 7 2 14. ಅಲ್ಲಿ 14 ಅಂದರೆ 4 ಬರ್ತಿದೆ, ಇಲ್ಲೂ 4 ಇದೆ. ಅದನ್ನ 2 ಟೈಮ್ಸ್ ಸರೋಬಹುದು. ಚೆಕ್ ಮಾಡಿ, ಒಂದು ಕಡೆ ಚೆಕ್ ಮಾಡೋಣ. 47 2 47 × 2 ಮಾಡಿ. 2 7 14, 4 ಕ್ಯಾರಿ 1, 2 4 8 + 1 9. ನೋಡಿ ಕರೆಕ್ಟಾಗಿ 94 ಬಂತು. ದಟ್ ಮೀನ್ಸ್ 47 1 47 2 ಬಂತು. ದೇರ್ಫೋರ್ ಫೈನಲಿ ವಿ ಗಾಟ್ D ಈಸ್ ಈಕ್ವಲ್ ಟು 1 ಬಂದುಬಿಡ್ತು. ಡಿ ಬಂತು ನಮಗೆ. ಡಿ ಬಂದಮೇಲೆ ನಮಗೇನು ಬೇಕಿನ್ನ? ಎ ಬೇಕು. ಎ ಬೇಕಾದರೆ ಟೇಕ್ ಎನಿ ಈಕ್ವೇಷನ್, ಐದರ್ ದಿಸ್ ಆರ್ ದಟ್ 1 ಆಗಲಿ 2 ಆಗಲಿ ಯಾವ್ದಾದ್ರು ತೊಗೊಳ್ಳಿ.
ನಾನು ಈಕ್ವೇಷನ್ 1 ತೊಗೊತೀನಿ. ಈಕ್ವೇಷನ್ 1 ಈಸ್ a ಪ್ಲಸ್ 2d ಈಸ್ ಈಕ್ವಲ್ ಟು 12. ಓಕೆ, a ಪ್ಲಸ್ 2d ಸಾರಿ ಇದು 1 ಅಲ್ಲ, 2/1 ಈಸ್ 2, ಇದು d ಈಸ್ ಈಕ್ವಲ್ ಟು 2. ಸೊ 2d ಅಂದರೆ 2 ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಬಂದು ನೋಡಿ ಇದ್ರ ಪ್ರಕಾರ ಈಸ್ ಈಕ್ವಲ್ ಟು 12. ಸೊ a ಪ್ಲಸ್ 2 2s 4 ಈಸ್ ಈಕ್ವಲ್ ಟು 12. therefore a ಈಸ್ ಈಕ್ವಲ್ ಟು 12. ಈಗ ಇವೆರಡರ ಮಧ್ಯೆ ಪ್ಲಸ್ ಇದೆ, 2 ಟರ್ಮ್ಸ್ ಮಧ್ಯೆ ಪ್ಲಸ್ ಆರ್ ಮೈನಸ್ ಇದ್ದರೆ ಟ್ರಾನ್ಸ್ಪೋಸ್ ಮಾಡ್ತೀರಾ. ಟ್ರಾನ್ಸ್ಪೋಸ್ ಮಾಡಿದಾಗ ಸೈನ್ ಚೇಂಜ್ ಆಗುತ್ತೆ. ಸೊ +4 ಟ್ರಾನ್ಸ್ಪೋಸ್ ಆದರೆ ಈ ಕಡೆ ಬಂದರೆ -4 ಆಗಿಬಿಡ್ತದೆ. a ಈಸ್ ಈಕ್ವಲ್ 12 - 4 ಈಸ್ 8. ಸೊ ವಿ ಗಾಟ್ a ಆ್ಯಂಡ್ d ಬಂದ್ಬಿಡ್ತು. ಓಕೆ, a ಆ್ಯಂಡ್ d ಎರಡು ಗೊತ್ತಿದ್ರೆ ಈಗ ನಮಗೆ 29th ಟರ್ಮ್ ಬೇಕು, ಈಸಿಯಾಗಿ ಮಾಡ್ಬೋದು ನಾವು. ಏನು ಫಾರ್ಮುಲಾ ಹಾಕ್ಕೊಳ್ಳಿ, ವಿ ನೋ a ಈಸ್ ಈಕ್ವಲ್ ಟು a ಪ್ಲಸ್ ಆಫ್ n - 1 into d. we want a29 is equal to a. we got a as 8. so replace a by 8 plus of n. ಇವೆರಡು ಕಂಪೇರ್ ಮಾಡಿದ್ರೆ ಇಲ್ಲಿ n ಇದೆ, ಇಲ್ಲಿ 29 ಇದೆ. ಸೊ n ಪ್ಲಸ್ ಅಲ್ಲಿ 29 ಇದೆ. ಸೊ ರೀಪ್ಲೇಸ್ n by 29 minus 1 into d. ಇಲ್ಲಿ d ಬಂದಿದೆ 2. ಸೊ ರೀಪ್ಲೇಸ್ d by 2, that is equal to 8 plus 29 minus 1 is 28 of 2, that is equal to 8 plus 29 bracket means into, multiply ಮಾಡಿ, 2 8s are 16 means 6 carry 1, 2 2s are 4 plus 1 is 5. now 56 plus 8 is 64. so a29 is the final answer we want. find a29, 29th terms ಅಂತ ಹೇಳಿದ, 29th term is 64 ಬಂದ್ಬಿಡ್ತು. okay, like this you can solve.